ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಎಲ್ಲೋ ಮಾವನ್ ಬಗ್ಗೆ ಏನೋ ವಿಷಯ ತಿಳಿದಿರ್ಬೇಕು ಅನ್ಸುತ್ತೆ. ಹಾಗೇನಾದ್ರೂ ಆದ್ರೆ ಅಪ್ಪ ಮಗ ಇಬ್ರು ಸೇರಿ ಹೊಸ ಕತೆ ಬರೀತಿರ್ಬೋದು. ಆ ಕಥೆಲಿ ನಂಗೆ ಪಾತ್ರ ಇರಲ್ಲ. ಆದ್ರೆ ಈ ಸಲ ಅವರಿಬ್ಬರನ್ನು ಒಂದಾಗಕ್ಕೆ ನಾನಂತೂ ಬಿಡಲ್ಲ. ಅವರಿಂದ ನಾನು ದೂರ ಆಗಲ್ಲ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಆ ಭೀಮನ್ಗೂ ಅರ್ಥ ಮಾಡಿಸಿ. ಭೀಮ್ಭಾವ ಯಾವತ್ತೂ ಬೇರೆಯವ್ರ ಹಕ್ಕನ್ನ ಕಿತ್ಕೊಂಡವ್ರಲ್ಲ. ಸಂಬಂಧಗಳ ಎಲ್ಲೇನ ಯಾರು ತಿಳ್ಕೊಂಡಿರ್ತಾರೋ ಅಂಥವ್ರ ಜೊತೆ ಸಂಬಂಧ ಹೆಚ್ಚು ದಿನ ಉಳ್ಕೊಳ್ಳುತ್ತೆ. ನನಗೆ ನೆನೆಸ್ತಾ ಇಲ್ಲ, ಭೀಮ್ಭಾವ ನಮ್ಮ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ, ಮುಚ್ಚಿಡೋದು ಇಲ್ಲ. ಭೀಮ್ಭಾವ ಹಾಗೆಲ್ಲ ತಪ್ಪೆಜ್ಜೆ ಇಡಲ್ಲ. ಎಲ್ಲೋ ಭ್ರಮೆ ಅಷ್ಟೇ ನಿಮ್ದು. ಭೀಮ ಒಳ್ಳೆಯವನ್ ತರ ಕಾಣಿಸ್ತಾನೆ, ಆದ್ರೆ ಒಳ್ಳೆಯವನಲ್ಲ. ನೀವಿಬ್ರು ಅದ್ ಯಾವಾಗ ನಿಮ್ ಕಣ್ಣಿನ ಪಟ್ಟಿ ಕಿತ್ತು ಆ ಭೀಮನ್ ನಿಜವಾದ ಮುಖ ನೋಡ್ತಿರೋ ಏನೋ. ಆಯ್ತು ಬಿಡಿಮ್ಮ, ಭೀಮ ಕೆಟ್ಟೋನೆ. ಭೀಮನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗಾದ್ರೂ ಇರಲಿ, ಅದನ್ನ ನೀವು ಬದಲಾಯಿಸ್ಕೋಬೇಡಿ, ನಮಗೂ ಹೇಳಬೇಡಿ. ಪದೇ ಪದೇ ಭೀಮನ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ನಮ್ಮ ಮುಂದೆ. ಅವಶ್ಯಕತೆ ಇಲ್ಲ. ನೀನು ಬೇಕಾದ್ರೆ ಜಿಜಾಬಾಯಿ ಹತ್ರ ಹೋಗಿ ಹೇಳು ನಾನೆಲ್ಲಿದ್ದೀನಿ ಅಂತ. ಒಂದು ವೇಳೆ ಜಿಜಾಬಾಯಿ ನನ್ನ ಕರ್ಕೊಂಡು ಹೋಗಿ ಬಂದರೆ ನಾನು ಈ ಮನೆಯನ್ನು ಬಿಡಬೇಕಾಗತ್ತೆ. ಆದರೆ ಬಾಲಣ್ಣ ನಿಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಲ್ವಲ್ಲ? ರಮಾ, ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಬಂದ್ರಿ ಮನೆಗೆ? ತುಂಬಾ ತಡ ಆಗಿತ್ತು ಅಕ್ಕ. ಆದ್ರೆ ಎಲ್ಲಿ ಹೋಗಿದ್ರಿ? ನಾನು ಅವ್ರ ಜೊತೆನೆ ಹೊರಗಿದ್ದೆ. ಹೊರಗೆ ಅಂದ್ರೆ? ನಾನೇ ಕಸ ಗುಡಿಸ್ಬೇಕು. ಎಲ್ಲಿ ಹೋಯ್ತಪ್ಪ ಪರ್ಕೆ? ಅತ್ತೆ, ಅತ್ತೆ ಕೊಡಿ ಇಲ್ಲಿ, ಕೊಡಿ ಇಲ್ಲಿ, ನಾನು ಗುಡಿಸ್ತೀನಿ. ಅಯ್ಯೋ, ಎಲ್ಲಾದ್ರೂ ಉಂಟೆ ಅಮ್ಮವ್ರೆ, ಕೆಲಸದೋಳು ನಾನು ಗುಡಿಸ್ತೀನಿ. ಪಾಪ, ನೀವು ಹೋಗಿ ಮಾತಾಡಿ. ಚಿಕ್ಕಮ್ಮವ್ರ ಹತ್ರ ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ರಿ, ನೀವು ಹೋಗಿ. ಅತ್ತೆ, ಇನ್ನು ಎಷ್ಟು ದಿನ ಅಂತ ಈ ತರ ಮಾಡ್ತೀರಾ? ಏನ್ ಹೇಳಿ ದೊಡ್ಡಮ್ಮವ್ರೆ, ಗಂಡ ಮನೇಲಿಲ್ಲ ಅಂದ್ರೆ ಇದೇ ಬದುಕು ಹೆಂಡ್ತಿದು. ಹಣೆ ಬರಹ ಅಷ್ಟೇ ನಂದು. ಆದರೆ ನನ್ನ ಪ್ರಕಾರ ನೀವಾಗ ನೀವೇ ಬಂದು ಮನೇಲಿ ಎಲ್ಲರ ಹತ್ರ ಹೇಳೋದು ಒಳ್ಳೇದು ಅನ್ನಿಸ್ತಿದೆ. ಅಕಸ್ಮಾತ್ ನೀವು ಹೇಳದೇ ಇದ್ರೆ ನಾನೇ ಖುದ್ದಾಗಿ ಎಲ್ರಿಗೂ ಹೇಳೋ ಸಂದರ್ಭ ಬರ್ಬೋದು. ನಾನು ಗುಡಿಸ್ತೀನಿ ಬಿಡಿ. ಅಪ್ಪ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಅಪ್ಪ ಬಾಲಣ್ಣನ ಮನೇಲಿದ್ದಾರೆ. ಇದಕ್ಕೇನಾ ಬಾಲ ದೊಡ್ಡ ಮಗ ಅಂದ್ಕೊಂಡು ಮನೆಗೆ ಬಂದಿದ್ದು? ನಾನೀಗ್ಲೇ ಅವ್ರ ಮನೆಗೆ ಹೋಗಿ ಅವ್ರನ್ನ ನಮ್ಮ ಮನೆಗೆ ಎಳ್ಕೊಂಡು ಬರ್ತೀನಿ. ಯಾಕೆ ಹೇಳ್ಕೊಂಡು ಬರ್ತೀರಾ? ಅಪ್ಪ ಬಾಲಣ್ಣನಿಗೂ ಸೇರಿದವ್ರಲ್ವಾ, ಮಗನ ಜೊತೆ ಇದ್ದಾರಷ್ಟೇ. ಇರ್ಲಿ ಬಿಡಿ, ಅವ್ರಿಗೆ ಬರಬೇಕು ಅನ್ನಿಸ್ದಾಗ ಅವರೇ ಬರ್ತಾರೆ. ನನ್ನೇನ್ ಕೈ ಗೊಂಬೆ ಅಂದ್ಕೊಂಡಿದ್ದೀರಾ ನೀವು? ಇಷ್ಟ ಬಂದಾಗ ವಿಷಯ ಹೇಳೋದೇನು, ಬಾಲನ್ ಮನೆಯಿಂದ ಕರ್ಕೊಂಡು ಬರೋದು ಬೇಡ ಅಂತ ಹೇಳೋದೇನು?
ಕರ್ಕೊಂಡ್ ಬರೋದು ಬೇಡ ಅಂತಿದ್ರೆ ಇವ್ರು ಅಲ್ಲಿದ್ದಾರೆ ಅಂತ ಹೇಳೋ ಅವಶ್ಯಕತೆ ಏನಿತ್ತು? ಅಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಸಂಪೂರ್ಣ ಹಕ್ಕು ನಿಮಗಿದೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳಿದೆ. ಎಲ್ರೂ ಇಲ್ಲೇ ಇರ್ರಿ, ನಾನೇ ಹೋಗಿ ನನ್ನ ಗಂಡನ್ನ ಕರ್ಕೊಂಡ್ ಬರ್ತೀನಿ. ಅತ್ತೆ, ಮನುಷ್ಯಂಗೆ ಹುಷಾರ್ ತಪ್ಪಾಗ ಉಪಚಾರದ ಜೊತೆಗೆ ನೆಮ್ಮದಿನೂ ಬೇಕಾಗತ್ತೆ. ಮಾವ ಅಲ್ಲಿ ನೆಮ್ಮದಿಯಾಗಿದ್ದಾರಲ್ಲ, ಇರ್ಲಿ ಬಿಡಿ. ಸರಿ ಹೋದ್ಮೇಲೆ ಅವರೇ ವಾಪಸ್ ಬರ್ತಾರೆ. ನನ್ ಗಂಡನ್ನ ನಾನು ಕರ್ಕೊಂಡ್ ಬರೋಳೆ. ಅಮ್ಮನಿಗೆ ಹೇಳೋ ಅವಶ್ಯಕತೆ ಏನಿತ್ತು? ಅಪ್ಪ ಹೇಗೋ ಬಾಲಣ್ಣನ ಮನೇಲಿ ನೆಮ್ಮದಿಯಾಗಿದ್ರು ತಾನೆ. ಅಮ್ಮ ಅಲ್ಲಿಗೆ ಹೋಗಿ ಜಗಳ ಶುರು ಮಾಡ್ತಾರೆ, ಅಲ್ಲೂ ರಂಪ ಮಾಡ್ತಾರೆ ಅಷ್ಟೇ. ನನ್ನ ಅಪ್ಪನ ವಿಷಯನ ಇವ್ರ ಹತ್ರ ಹೇಳಿ ಒಳ್ಳೇದೇ ಮಾಡಿದ್ದೀನಿ. ಇವ್ರ ಹತ್ರ ಹೇಳೋದ್ರಿಂದ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ನನಗೆ ಗೊತ್ತು. ಆದರೆ ಅಪ್ಪ ಈಗ ಎಲ್ಲಿದ್ದಾರೆ ಅಂತ ಜೀಜಾಬಾಯಿ ಅವ್ರಿಗೆ ತಿಳ್ಕೊಡೋ ಸಂಪೂರ್ಣ ಹಕ್ಕು ಅವ್ರಿಗಿದೆ ಅಂತ ನನಗನ್ನಿಸ್ತು. ಅದು ನನಗೆ ಕರ್ತವ್ಯ ಆಗಿದ್ದಾಗ ಅದನ್ನು ನಿಭಾಯಿಸುವಂಥ ಜವಾಬ್ದಾರಿ ನಂದು. ಬಾಲಾ, ಬಾಲಾ ಹೊರಗ್ ಬಾ ಬೇಗ. ಬಾಲಾ, ಬಾಲಾ ಬಾಗಲ್ ತೆಗಿ. ಬಾಲಾ ಹೊರಗ್ ಬಾ. ಬಾಲಣ್ಣನ ತಡೆಯಕ್ಕೆ ಹೋಗ್ಬೇಡ, ನಾನು ಹೋಗ್ಬಿಡು. ನಾನು ಇಲ್ಲಿಂದ ಹೋದ್ರೆ ನಿಮ್ಗೆ ಯಾವ ಸಮಸ್ಯೆನೂ ಇರಲ್ಲ. ಇಲ್ಲಪ್ಪ, ನೀವೆಲ್ಲೂ ಹೋಗೋದು ಬೇಡ. ಅದೇಂಗ ಅಮ್ಮ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೋ ನಾನು ನೋಡ್ತೀನಿ. ನೀವಿಬ್ರು ಸಮಾಧಾನವಾಗಿರಿ, ನಾನು ನೋಡ್ತೀನಿ. ಬಾಲಾ, ಹಾ ಅತ್ತೆ, ಹೇಳಿ. ನನ್ ಗಂಡ ಎಲ್ಲಿ? ನಮ್ಮ ಮಾವ ಒಳಗಿದ್ದಾರೆ. ಹೊರಗ್ ಬರಕ್ ಹೇಳು, ನನ್ ಜೊತೆ ಮನೆಗ್ ಬರ್ಲಿ. ಇಲ್ಲ, ನಿಮ್ ಜೊತೆ ಬರಲ್ಲ ಅವ್ರೀಗ. ಏನು? ಅದ್ ಹೇಗ್ ಬರಲ್ಲ ಅವರು? ನಾನ್ ಕರ್ಕೊಂಡು ಹೋಗ್ತೀನಿ ಅವ್ರನ್ನ. ಇದು ನನ್ ಮನೆ ಗೂಳಿ ನುಗ್ದಂಗ್ ನುಗ್ಗಂಗಿಲ್ಲ. ಹೇಯ್, ಜಾಸ್ತಿ ಮಾತಾಡ್ಬೇಡ, ಮರ್ಯಾದೆಯಿಂದ ದಾರಿ ಬಿಡು. ಬಾಯಿ ಕಡೆ. ಅತ್ತೆ, ಗಂಡನ್ ತರ ನೋಡ್ಕೊಂಡಿಲ್ಲ ನೀವು, ಅದಕ್ಕೆ ಮಾವ ಇವತ್ ನಿಮ್ ಜೊತೆ ಬರಲ್ಲ ಅಂತಿದ್ದಾರೆ. ಕರುಣ, ಸೊಸೆ ನೀನು, ಸೊಸೆ ಥರಾನೇ ಇರು. ನಾನು ನಿನ್ನ ಅತ್ತೆ ಅನ್ನೋದನ್ನ ಮರಿಬೇಡ. ಎದುರು ಮಾತಾಡ್ಬೇಡ ನೀನು. ಹೊರಟ್ಬಿಡಿ ಹಾಗಾದ್ರೆ. ಈ ತರ ಎದುರು ಮಾತಾಡಕ್ ನಂಗೂ ಇಷ್ಟ ಇಲ್ಲ. ಯಾಕೋ ಅತ್ತಿ ಆಡ್ತಿದ್ಯಾ? ಬಿಡೆ ದಾರಿ, ಬಿಡೆ ದಾರಿ, ನಂಗೆ ದಾರಿ ಬಿಡು ಕರುಣ. ಬಾಯಿ ಕಡೆ. ಕೈ ಎತ್ತೆ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಬಿಡು, ದಾರಿ ಬಿಡು, ನಿಂಗೆ ಹೇಳ್ತಿರೋದು. ಬಿಡು ಕರುಣ. ಅತ್ತೆ, ಅತ್ಯಾಗಾಡ್ತಿರೋದ್ ನೀವು. ನಿಮ್ ಸೊಸೆಯಾಗಿ ನಿಮಗ್ ಕೊಡೋ ಗೌರವ ನಾನು ಕೊಟ್ಟಿದ್ದೀನಿ. ಇನ್ ಸಾಧ್ಯ ಇಲ್ಲ. ರಮನೋ ಲಕ್ಷ್ಮಿನೋ ಅಂದ್ಕೋಬೇಡಿ ನನ್ನನ್ನ. ನಿಮ್ಗೂ ಮರ್ಯಾದೆ ಕೊಡ್ತಾ ಕೂರಕ್ಕೆ. ನಾನು ಏನ್ ಮಾಡಕ್ಕೂ ಹೆಸೋಳಲ್ಲ. ಕರುಣ ನಾನು. ನೋಡ್ಬೇಕಾ? ಒಳಗ್ ಬಂದು ಮಾವನ್ ಇಲ್ಲಿಂದ ನಿಮ್ ಜೊತೆ ಕರ್ಕೊಂಡು ಹೋಗಿ ನೋಡೋಣ. ನೋಡು ಮತ್ತೆ. ಬಿಡೆ, ಬಿಡೆ ಕೈನಾ. ತೆಗೆ, ಅಡ್ಡ ಬರ್ಬೇಡ. ಚೆನ್ನಾಗಿರಲ್ಲ ನೋಡು. ಗ್ರಾಚಾರ ಬಿಡಿಸ್ಬಿಡ್ತೀನಿ. ದಾರಿ ಬಿಡೆ. ಬಾಲ, ನನ್ನನ್ನ ಹೋಗಕ್ ಬಿಡು. ನೀವಿಬ್ರು ಯಾಕೆ ಈ ಜೀಜಾಬಾಯಿ ಹಟ್ಟಕ್ಕೆ ಕಷ್ಟ ಪಡ್ಬೇಕು? ನೀವೀಗ ಹೇಗಿದ್ರೋ ಹಾಗೆ ಚೆನ್ನಾಗಿರಿ. ನನ್ನ ಚಿಂತೆ ಮಾಡಕ್ ಹೋಗ್ಬೇಡಿ. ನಾನು ಅವಳ ಜೊತೆ ಹೇಗೋ ಇರ್ತೀನಿ. ಬೇಡ ಅಪ್ಪ, ಕರುಣ ಹೊರಗಿದ್ದಾಳಲ್ಲ, ಅದೇನ್ ಮಾಡ್ತಾಳೋ ಮಾಡ್ಲಿ ಬಿಡಿ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ನೀವಿಲ್ಲೇ ಇರಿ. ಬಾಲ, ದಯವಿಟ್ಟು ಅರ್ಥ ಮಾಡ್ಕೋ. ಈ ಹೆಂಗಸು ಏನ್ ಮಾಡೋದಕ್ಕೂ ಹೇಸೋಳಲ್ಲ. ನಿಮ್ಗೂ ಗೊತ್ತಾಗಿದೆಯಲ್ಲ ಅವ್ರು ಏನೆಲ್ಲ ಮಾಡ್ಬೋದು ಅಂತ. ಇವತ್ತಿಗೆ ಇಲ್ಲಿಗೆ ಮುಗಿಲಿ ಬಿಡಿ. ನೋಡು ಬಾಲ. ಅಪ್ಪ, ನಾನು ಹೇಳ್ತಿದ್ದೀನಲ್ಲ, ನೀವೆಲ್ಲೂ ಹೋಗಾಗಿಲ್ಲ. ಅಲ್ಲ, ಬಿಡೆ, ಬಿಡೆ ಕರುಣ ದಾರಿನ.
ನಿಮ್ ಹಠ ಬಿಟ್ಟು ಹೋಗಿ ಇಲ್ಲಿಂದ. ಇರ್ಲಿ, ಒಳಗೆ ಹೋಗಕ್ ಬಿಡಲ್ಲ ಅಲ್ಲ ನೀನ್ ನನ್ನನ್ನ? ನೋಡ್ತಿರು ನೀನು ಹೇಗ್ ನನ್ ಗಂಡನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ. ನನ್ ಗಂಡನ್ನ ನನ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತು, ಅದನ್ನು ನೋಡೇ ಬಿಡೋಣ. ನೋಡ್ತೀಯ? ನನ್ ಗಂಡನ ಅದ್ ಹೇಗ್ ನಮ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ನೋಡ್ತಾ ಇರು. ಮಗಳೇ, ನಮ್ಮ ಈ ಹಳ್ಸಿರೋ ಸಂಬಂಧದ ಮಧ್ಯೆ ನಿಮ್ಮ ಬದುಕನ್ನ ಯಾಕೆ ವ್ಯರ್ಥ ಮಾಡ್ಕೊಳ್ತೀರಾ? ಈ ಜೀಜಾಬಾಯಿ ಯಾರನ್ನೂ ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಲ್ಲ. ಮಾವ, ಈ ಸಲ ಅತ್ತೆಗೆ ನಾನು ಅರ್ಥ ಮಾಡಿಸ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ತೀನಿ ನಿಮ್ಮನ್ನ ಹೇಗೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತ. ನಿಮ್ಮಿಬ್ಬರು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಈ ಜೀಜಾಬಾಯಿ ಏನ್ ಮಾಡೋದಕ್ಕೂ ಹೇಸೋಳಲ್ಲ. ಅಪ್ಪ, ನಿಮ್ಮ ಸೊಸೆನೂ ಏನು ಕಮ್ಮಿ ಇಲ್ಲ. ಇವಳು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾಳೆ. ನನ್ನ ಕುಡ್ತಾನೆ ಬಿಡಿಸ್ತಾಳೆ ಅಂದರೆ ನೀವೇ ಸ್ವಲ್ಪ ಯೋಚನೆ ಮಾಡಿ. ಇವಳಿಗೇನಾಯ್ತು? ಭೀಮಾ, ನೀನು ಓದಿನ ಮೇಲೆ ಗಮನ ಕೊಡು. ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಅಲ್ಲಿ ಏನಾಯ್ತು, ರಾಮ್ಜಿ ಏನ್ ಹೇಳಿದ್ರು ಅಂತ. ಹೌದು ಭೀಮಾ, ನೀನು ಓದ್ಕೋ. ನೀನು ಓದೋದನ್ನ ನೋಡ್ತಿದ್ರೆ ಯಾವಾಗ್ಲೂ ನಂಗೂನು ನನ್ ಮಗ ಮೂರ್ತಿ ಕೂಡ ಓದಿ ನಿಂತರ ಆಗ್ಲಿ ಅನ್ಸುತ್ತೆ. ಶಾಂತಮ್ಮ, ಕಮಲಾ, ನಾನ್ ಬಟ್ಟೆ ತರಕ್ ಹೋಗ್ತಿದ್ದೀನಿ. ಸಂಜೆ ಒಳಗೆ ಬರ್ದೇ ಇದ್ರೆ ಮನೆಗೊಂದೆರಡು ತರಕಾರಿ ತೆಗ್ದಿಟ್ಟಿರಿ. ಹಾ, ಅಲ್ಲ 4 ದಿನದಿಂದ ನಿನ್ ಕೈಲಿ ಒಂದೇ ಒಂದು ಬಟ್ಟೆನೂ ತರಕ್ಕಾಗಿಲ್ಲ. ಸುಮ್ನೆ ಹೋಗಿ ಕಾಲ್ ನೋಯಿಸ್ಕೋತೀಯಾ? ನಿಮ್ ಮಾತು ನಿಜ ಅಣ್ಣ. ಇಡೀ ದಿನ ಎಲ್ಲ ಓಡಾಡಿ ಒಂದ್ ಬಟ್ಟೆನೂ ಸಿಗದೆ ಇದ್ದಾಗ ರಾತ್ರಿ ಮನೆಗ್ ಬಂದು ಯೋಚನೆ ಮಾಡ್ತಿದ್ದೆ ಇದನ್ನ ಇಲ್ಗೆ ನಿಲ್ಸೋಣ ಅಂತ. ಆದ್ರೆ ಮತ್ತೆ ರಮನ್ ನೋಡ್ದಾಗ, ಲಕ್ಷ್ಮೀನ್ ನೋಡ್ದಾಗ ನನ್ನಲ್ಲೂ ಸ್ಥೈರ್ಯ ಹೆಚ್ಚಾಯ್ತು. ಇವರು ನನ್ಗಿಂತ ವಯಸ್ಸಲ್ಲಿ ಇಷ್ಟು ಚಿಕ್ಕವರಾಗಿದ್ರು ಹೋರಾಟ ಮಾಡೋ ಧೈರ್ಯ ಇದೆ ಅಂದ್ಮೇಲೆ ನಾವು ಕೂಡ ಸ್ವಲ್ಪ ಹೋರಾಟ ಮಾಡ್ಬೋದಲ್ವಾ? ಅದೆಲ್ಲ ಇರ್ಲಿ ಸರ್ಸಮ್ಮ, ಅವರಿಬ್ರು ಅಪರೂಪಕ್ಕಾದ್ರೂ ಗೆಲುವು ಕಂಡಿದ್ದಾರೆ. ನೀನು ಒಂದ್ಸಲನೂ ಗೆದ್ದಿಲ್ವಲ್ಲ. ಸರ್ಸಮ್ಮ ಗೆದ್ದೆ ಗೆಲ್ತಾರೆ. ಅವ್ರು ಗೆದ್ದು ಬರ್ತಾರಲ್ಲ, ಆಗ ಹಬ್ಬ ಮಾಡ್ತೀವಿ. ಹಾಗೆ ರಮ್ಮ, ನಿಮ್ಮತ್ತೆ ಜೀಜಾಬಾಯಿ ಸತ್ಲು ಅಂತ ಸಂತೋಷವಾಗಿ ಹಬ್ಬ ಮಾಡ್ಕೊಳ್ಳಿ. ಜೀಜಾಬಾಯಿ, ಯಾಕೆ ಬೆಳಗ್ಗೆನೆ ಅಪಶಕನ ನುಡಿತಾ ಇದ್ಯಾ? ಇನ್ಯಾವ ಹೊಸ ನಾಟಕ ಶುರು ಮಾಡ್ಕೊಂಡಿದ್ಯಾ? ಮಾತಾಡೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಮೊದ್ಲಾದ್ರೂ ಸ್ವಲ್ಪ ನಾಚಿಕೆ ಪಡ್ಕೋತಿದ್ದೆ, ಈಗ ಅದು ಆಗ್ತಿಲ್ಲ ನಿನ್ಗೆ. ಆದ್ರೆ ಅಲ್ಲೇನಾಯ್ತು ಅಂತ ಹೇಳಿ. ಅಪ್ಪ ಎಲ್ಲಿದ್ದಾರಂತ ಗೊತ್ತಾಯ್ತಲ್ವಾ? ಮತ್ತ್ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಅಲ್ಲೇನ್ ನಡೀತು ಅಂತ ಹೇಳಿ. ಯಾರಾದ್ರೂ ಏನಾದ್ರೂ ಬಾಲಣ್ಣ ಏನಾದ್ರೂ ಹೇಳಿದ್ರಾ? ಬಾಲ ಅಲ್ಲ, ಬಾಲನ್ ಹೆಂಡತಿ ಕರುಣ. ಅವಳು ನನ್ನನ್ನ ಮನೆಯೊಳಗೆ ಕರೀಲಿಲ್ಲ. ಕರೆಯೋದಿರ್ಲಿ, ನನ್ನ ಗಂಡನ್ನ ನನ್ನ ಜೊತೆ ಕಳ್ಸಲ್ಲ ಅಂತಾಳೆ. ನಾನು ನೋಡ್ತೀನಿ ಅದ್ ಹೇಗ್ ನನ್ನ ಜೊತೆ ಕಳ್ಸಲ್ಲ ಅಂತ. ಅದ್ಯಾರು ತಡೀತಾರೋ ತಡೀಲಿ. ಆದ್ರೆ ಅಪ್ಪನ್ ಕರ್ಕೊಂಡ್ ಬರೋದಕ್ಕೆ ಈ ಸೀಮೆ ಎಣ್ಣೆ ಅವಶ್ಯಕತೆ ಏನಿದೆ? ಹೌದತ್ತೆ, ನೀವು ಯಾಕೆ ಹೀಗ್ ಮಾಡ್ತಿದ್ದೀರಾ? ಹೀಗ್ ಮಾಡ್ಬೇಡಿ. ಕುತ್ಕೊಂಡ್ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹಾ, ಮಾತಾಡ್ ಸರಿ ಮಾಡ್ಕೊಳ್ಳೋಣ ಅತ್ತೆ. ನಿಮ್ಮಿಬ್ಬರಿಗೂ ನಿಮ್ ಗಂಡಂದ್ರ ಮೇಲಾಣೆ ಹೇಳ್ತಿದ್ದೀನಿ. ಈ ವಠಾರದಲ್ಲಿರೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಮ ಸಂಬಂಧಗಳ ಮೇಲೆ ಆಣೆ, ಇವತ್ ಯಾರು ನನ್ನನ್ನ ತಡೆಯೋ ಹಾಗಿಲ್ಲ. ಎಲ್ರೂ ಇಲ್ಲೇ ಕಾಯ್ತೀರಿ. ಜೀಜಾಬಾಯಿ ಗಂಡನ್ ಕರ್ಕೊಂಡು ಮನೆಗೆ ಬರ್ತೀನಿ.
ಇಲ್ಲ ಸುಟ್ಟು ಬೂದಿಯಾಗಿ ಸ್ಮಶಾನ ಸೇರ್ತೀನಿ. ಇವತ್ತಿನ ತನಕ ರಮಾ ಮತ್ತೆ ಲಕ್ಷ್ಮಿ ಮಾತ್ರ ಗಂಡನಿಗೋಸ್ಕರ ಹೋರಾಟ ಮಾಡಿದ್ದನ್ನು ನೋಡಿದ್ದೀರಾ. ಏನ್ ಸರ್ಸಮ್ಮ, ಇವರಿಬ್ಬರನ್ನ ನೋಡಿ ತಾನೇ ನೀನ್ ಹೇಳಿದ್ದು ಏನೋ ತುಂಬಾ ದೊಡ್ಡ ಪ್ರೇರಣೆ ಸಿಕ್ತು ಅಂತ. ಏನೋ ಪ್ರೇರಣೆ ಸಿಕ್ತಂತೆ. ಆದ್ರೆ ಇವತ್ತು ಈ ಜೀಜಾಬಾಯಿ ನಿಮ್ಗಿಂತ ದೊಡ್ಡ ಹೋರಾಟಕ್ಕೆ ಇಳಿದಿದ್ದಾಳೆ. ಜೀವನಾನೇ ಒತ್ತೆ ಇಟ್ಟು ಹೋರಾಡ್ತಿದ್ದಾಳೆ. ಸೋತ್ರೆ ನನ್ನ ಹೆಣ ಬರುತ್ತೆ ಮನೆಗೆ. ಇಲ್ಲಿರೋ ಪ್ರತಿಯೊಬ್ಬರಿಗೂ ಈ ರಮಾ ಮತ್ತೆ ಲಕ್ಷ್ಮಿಗಿಂತ ದೊಡ್ಡ ಹೋರಾಟ ಜೀಜಾಬಾಯಿದು. ಇನ್ನೊಂದು, ಇಟ್ಟಿರೋ ಆಣೆನ ಮರೀದೆ ಇಲ್ಲೇ ಎಲ್ಲರೂ ಕಾಯ್ಕೊಂಡಿರ್ಬೇಕು. ಇದಕ್ಕೆ ನಾನು ಬೇಡ ಅಂತ ಹೇಳಿದ್ದು ಭೀಮಾ. ಅಮ್ಮನ ಹತ್ರ ನೀನು ಅಪ್ಪ ಎಲ್ಲಿದ್ದಾರೆ ಅಂತ ಹೇಳ್ಬಾರ್ದಾಗಿತ್ತು ಭೀಮಾ. ಅಯ್ಯೋ, ಹೇಳ್ದೆ ಇದ್ದಿದ್ರೆ ಈ ನಾಟಕ ಆಗ್ತಾ ಇತ್ತಾ ಇಲ್ಲಿ? ಇದನ್ನೆಲ್ಲ ನೋಡೋದಕ್ಕೆ ಭೀಮಂಗೆ ಒಂಥರ ಸಂತೋಷ ಆಗುತ್ತೆ. ಅಪ್ಪ, ಅಣ್ಣ, ಭೀಮ್ರಾವ್ನ ವಠಾರದಲ್ಲಿ ಹೊಸ ಗಾಳಿ ಶುರುವಾಗಿದೆ. ಅಂತದೇನಾಯ್ತು ಅಂತ ವಿವರವಾಗಿ ಹೇಳು. ಅಪ್ಪ, ಸೀಮೆಎಣ್ಣೆ ತನಕ ಹೋಗಿದೆ ಕತೆ. ಆ ಜೀಜಾಬಾಯಿ ಹೋಗಿದ್ದಾಳೀಗ ಗಂಡನ್ ಕರ್ಕೊಂಡ್ ಬರಕ್ಕೆ. ಅದ್ಭುತ, ಪರಮ ಅದ್ಭುತ. ಒಳ್ಳೇದಾಯ್ತು, ಒಳ್ಳೆ ಸುದ್ದಿನ ತಂದಿದ್ಯಾ ಮಗನೇ. ನೀನು ಬೆಂಕಿ ತಗೊಂಡು ಅವ್ರ ಹಿಂದಿಂದೇನೆ ಹೋಗ್ತಾ ಇರು. ಆದ್ರೆ ಅಪ್ಪ, ಜೀಜಾಬಾಯಿ ಸಾಯ್ಬೇಕು ಅಂತಿದ್ರೆ ನಮ್ಮಿಂದ ಯಾಕೆ ಬೆಂಕಿ ತಗೋತಾಳೆ? ಶಿಶುಪಾಲ, ಯಾರು ಕೇಳ್ತಾರೋ ಬಿಡ್ತಾರೋ, ಬೆಂಕಿ ನಾವ್ ಯಾವಾಗ್ಲೂ ಇಟ್ಕೊಂಡೇ ಇರ್ಬೇಕು. ಅವಕಾಶ ಸಿಕ್ಕಿದೆ. ಜೀಜಾಬಾಯಿ ಇಲ್ಲ ಅಂದ್ರೆ ಕರುಣ ಸುಟ್ಟೋಗ್ಲಿ, ಕರುಣ ಸುಟ್ಟೋಗ್ಲಿಲ್ಲ ಅಂದ್ರೆ ಇನ್ಯಾರಾದ್ರೂ ಸಾಯ್ಲಿ. ಯಾರಾದ್ರೂ ಒಬ್ರು ಎಲ್ಲಾದ್ರೂ ಒಬ್ರು ಸಾಯ್ಲಿ ಬಿಡು. ಸಾಯೋದು ಮುಖ್ಯ ಮಕ್ಳ. ಅವಕಾಶ ಸಿಕ್ಕಿದೆ ಅಂದಾಗ ಮಕ್ಳ ಅದನ್ನ ಉಪಯೋಗಿಸ್ಕೋಬೇಕು. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ತಡ ಮಾಡಬಾರ್ದು. ಹೋಗು ಹೋಗು. ಆಗ್ಲಿ ಅಪ್ಪ.